ಎಲ್ಲರಿಗೂ ನಮಸ್ತೆ. ಕುಣಗಲ್ ತಾಲೂಕ್ ಅಬ್ಬೂರ್ ಗ್ರಾಮಕ್ಕೆ ಬಂದ ಬಾಣ್ತಳ್ಳಿ ಗ್ರಾಮದ ಜೋಡಿ ಬಸವಣ್ಣನವರ ಪುಣ್ಯಕ್ಷೇತ್ರವಾದ ಶನಿ ದೇವರ ಬಸವಪ್ಪನವರು ಗ್ರಾಮದ ದೇವಸ್ಥಾನದ ಬಳಿ ಹೂ ಹೊಂಬಾಳೆ ಮಾಡುವ ಮುಖಾಂತರ ಗುರು ಹಿರಿಯರ ಸಮ್ಮುಖದಲ್ಲಿ ತಮಟೆ ವಾದ್ಯ ಮುಖಾಂತರ ಊರಿನಲ್ಲಿ ಮೆರವಣಿಗೆಯ ಮುಖಾಂತರ ಮನೆಯಲ್ಲಿ ಪಾದ ಪೂಜೆಯನ್ನು ನೆರವೇರಿಸಿ ಭಕ್ತಾದಿಗಳ ತೊಂದರೆಯನ್ನು ಬಗೆಹರಿಸಿ ಶ್ರೀ ಮುನೇಶ್ವರ ದೇವಸ್ಥಾನಕ್ಕೆ ಜಾಗವನ್ನು ತೋರಿಸುವ ಮುಖಾಂತರ ಭಕ್ತಾದಿಗಳ ಮನಸ್ಸಿನಲ್ಲಿ ನೆಲೆಸಿರುವ ಶ್ರೀ ಶನಿ ದೇವರ ಜೋಡಿ ಬಸವಣ್ಣನವರ ಪುಣ್ಯಕ್ಷೇತ್ರವಾದ ಬಾಣಂತಳ್ಳಿ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ನಮ್ಮ ನ್ಯೂಸ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ತನ ಕಾರಣಲಿಂಗಂ ಸಿದ್ಧಸುರಾಸುರ ವಂದಿಪಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿಭೂಷಿಪಲಿಂಗಂ ಮಣಿಪರಿವೇಷ್ಟಿತ ಶೋಭಿತಲಿಂಗಂ ಕನಕ ಮಹಾಮಣಿಭೂಷಿಪಲಿಂಗಂ ಗಣಪತಿವೇಷ್ಟಿತ ಶೋಭಿತಲಿಂಗಂ ರಕ್ಷಸು ಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ದೇವಗಣಾಧಿಪತಿಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ನಾನು 22 ವರ್ಷ ಅನ್ಗಿದ್ದೀನಿ. ಇಲ್ಲ ಐತನ್ ಹೇಳು. ನೀನೇ ಕಮ್ಮಿ ಮಾಡ್ಕೊಂಡ್ಬೇಕಪ್ಪ. ನಾನ್ ಕಮ್ಮಿ ನೀನು ಹೇಳಪ್ಪ. ಅಹಂಕಾರ ನೀನು ಮೊದ್ಲು ಕಮ್ಮಿ ಮಾಡೋಲೆ ಮುಟ್ಟಾಳ. ಸರಿ ಕಣಪ್ಪ. ನಿನ್ ಈಗಾಗ್ಲೇ ಎಲ್ಲ ಕೊಟ್ಟಿದ್ದೀನಲ್ಲ, ಏನ್ ಕಮ್ಮಿ ಮಾಡಿದೀನಿ ನಿನ್ಕ? ಏನ್ ಕೊಟ್ಟಿದ್ದಿ ಹೇಳಪ್ಪ, ನೀನೇ ಹೇಳು. ಏನ್ ಕಮ್ಮಿ ಮಾಡಿದೀನಿ ಹೇಳು. ಏನ್ ಕೊಟ್ಟಿದ್ದಿ ಅಂತ ಹೇಳು. ನಿನಗೆ ಏನ್ ಕಮ್ಮಿ ಮಾಡಿದೀನಿ ಹೇಳು. ಏನ್ ಕೊಡ್ಬೇಕು? ನಿನಗ ಮನೆ ವಾರಸ್ತಾರ ನೊಂದು ಕೊಟ್ಟಿಲ್ಲ, ಇನ್ನೆಲ್ಲ ಕೊಟ್ಟಿದ್ದೀನಲ್ಲ. ಕೊಟ್ಟಿಲ್ಲ ಅಂತಲ್ಲ, ಮತ್ ಇನ್ನೇನ್ ಬೇಕು? ವಾರಸ್ತಾರ ಕೊಡ್ತೀನಿ. ಈಗಾಗ್ಲೇ ಮಾತು ಕೊಟ್ಟಿದ್ದೀನಲ್ಲ ನಿನ್ಕ. ಕೊಟ್ಟಿದ್ಯಾ? ಎಷ್ಟು ದಿನ ಕೊಡ್ತೀಯಪ್ಪ? ಈ ಆಗೋ ಸಂತಾನನೇ ನಿಂದು ವಾರಸ್ತಾರನು. ಇದು ಇವತ್ತು ಬಸಪ್ಪನ ಮುಂದೆ ಬಸಪ್ಪನ್ ಕೊಡ್ತಾ ಇರೋ ವಾಗ್ದಾನ ಆಗ್ಬೋದಾ? ಆಯ್ತು ಕಣಪ್ಪ. ಇನ್ನೇನ್ ಬೇಕು? ಇನ್ನೇನ್ ನೋಡಪ್ಪ ನೀ ತಮ್ಮನು. ತಮ್ಮವನು ಅಕ್ಕಳು ಅಣ್ಣವನು ನೀನು ಮನೆ ಇರಿಳು ಇಲ್ಲಿ ಸ್ಯಾಕ್ರಿ ಮಾಡ್ಕೊಂಡ್ ಗೈಕೊಂಡಿದ್ದಲ್ಲ, ನನ್ನ ನೋಡಕ್ ನಿನ್ಕ ಇಷ್ಟ ಇಲ್ಲಲ್ಲ? ನೋಡ್ತಾ ಇದ್ದೀನಲ್ಲಪ್ಪ. ಸ್ಯಾಕ್ರಿ ಮಾಡ್ಕೊಂಡ್ ಗೈಕೊಂಡಿದ್ದಲ್ಲ, ನಿನಗ್ ಏನಾಗ್ಬೇಕಾಗಿತ್ತು? ನಿನ್ನ ಸ್ಯಾಕ್ರಿ ಅಲ್ಲಿ ನನ್ ನೋಡ್ಬೇಕಾಗಿತ್ತು. ನೀನೇನ್ ಮಾಡ್ದೆ? ನನಗೆ ಗೊತ್ತಿಲ್ಲಪ್ಪ. ಯಾಕೆ ಗೊತ್ತಿಲ್ಲ? ಮನೆ ಹಿರಿಳಾಗ ಯಾಕೆ ಗೊತ್ತಿಲ್ಲ ನಿನ್ಕ? ಗೊತ್ತಿಲ್ಲ ಎಂತ ತಗೋದೇಂತ ನೀವು ಅಲ್ಲಿ ಬಂದ್ವಿ ಬಾರ್ದು ಅಂತ ಹೇಳಿದೀನಿ. ಕರ್ಕೊಂಬ ಬಂದ್ರೆ ಅಲ್ಲೇ ಅಂತ ಕಣಪ್ಪ. ಮಗ ಏನ್ ಮಾಡೋಣಪ್ಪ? ನೀನ್ ಏನ್ ಮಾಡ್ತಾ ಇದ್ದೆ? ನಾನು ಮುಂದ್ಗಲ್ ನೀನ್ ಕಾರ್ಯ ಕೊಡಾಡ್ತಿಲ್ಲವನಪ್ಪ. ಎಲ್ಲ ನೀನು ಮುಂದೆ, ಅವ್ರ ಹಿಂದೆ ನೀನು. ಸರಿ ಕಣಪ್ಪ. ನೀನು ಹಿರಿನಲ್ಲ ಮನೆಕ, ಅವ್ರ ಹಿಂದೆ ನೀನು. ಹೌದು ಕಣಪ್ಪ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನ್ ಅಹಂಕಾರ ಇಳಿಸ್ಕ, ತಕ್ಷಣನೇ ನಿನಗೆ ಫಲ ಸಿಗ್ತದೆ. ಸರಿ ಕಣಪ್ಪ. ಕುರು ಕೊಡ್ತಾನೆ, ಕುರುನಾಗ ನಿನ್ನ ಜೀರ್ಣೋದ್ಧಾರ ನಿನ್ನ ಕಾರ್ಯಗಳು ಮುಂದುವರಿಸು. ನಾನಿನ್ನ ವೇಳೆ ಆಯ್ತು, ನನಗೆ ಸಮಯ ಆಯ್ತು, ನಾನು ಬರ್ತೀನಿ. ನಮಗೆ ಶಿಸ್ತಿಲ್ಲ ಮಕ್ಕಳು.
ನಾನು ಹೇಳಕ್ಕಾಗಲ್ಲ. ನೀನು ಹೋಗಿ ನೀನು ಅನುವಾಸ ಕೊಟ್ಟಿದ್ದು ನನಗೆ. ಬೆಳ್ಕೊ ಅವ್ರ ಕೈಗಳು ಮುಟ್ರಿ ಸಾಕು. ಚಪ್ಪಲ್ಗಳೆಲ್ಲ ಅಲ್ಲೇ ಬಿಡ್ರಪ್ಪ. ಆಯ್ತು ಬಿಡಪ್ಪ, ನಾನು ಸೈಡ್ ಹೋಗ್ತೀನಿ ಕರ್ಕಪ್ಪ. ಸರಿ ಕಣಪ್ಪ, ಸರಿ ಬಿಡು, ಸುಮ್ಮನೆ ನಿಂತ್ಕೊಳ್ದ ಕೂತ್ಕೊಳ್ದ ಕಳಿಸ್ತಾನೆ. ನೀನು ಎಲ್ಲಿ ಕೊಡ್ತೀಯ ಅಲ್ಲಿ ನನ್ನ ಮಗನಿಗೆ ಭಾಗ್ಯವಾಗಿ ಕಳಿಸ್ತು ಕಣಪ್ಪ. ಇಲ್ಲ ಕಣಪ್ಪ, ಸುಂದರ್ ಕಳಿಸ್ತಾನೆ ಅವನಿಲ್ಲ ಮೈಗಳು ಬೇಡ ಕಣಪ್ಪ. ಏನು ಮಾಡೋದು ಸುಂದರ್ದ. ನಿಮಗೆಲ್ಲ ಭಾಗ್ಯ ಕೊಡ್ತೀನಿ, ಅಲ್ಲಿ ನಿನಗೆ ಪ್ರತಿಷ್ಠೆ ಮಾಡಪ್ಪ. ನಿಮ್ಗೆ ಒಳ್ಳೇದು ಮಾಡ್ತಾ ಇದ್ದೀನಿ. ಕೊಡೋದು ಅದಕ್ಕೆ ಮೇಲೆ ನೀನು ಎಲ್ಲ ಹೋದ. ಮನೇಲಿ ಹೇಳಿದ್ನಲ್ಲ, ಇದೇ ಜಾಗದಲ್ಲಿ ವಾಗ್ದಾನ ಕೇಳು. ಮುನಿ ಮತ್ತೆ 7 ಜನ ಇಲ್ಲ ಅವ್ರೆ ಇದೇ ಜಾಗದಲ್ಲಿ 7 ಜನ ಅವ್ರೆ. ಅವ್ರನ್ನ ನಿಲ್ಸ್ಕ ಬಸಪ್ಪನ ಕೊಟ್ಟು ಕುರುವಲ್ಲೇ ನನ್ನ ನೀನು ಪೂಜೆ ಮಾಡಿ. ಇಷ್ಟೊತ್ತು ಮತ್ತೆ ಯಾಕಪ್ಪ ಸತಾಯಿಸಿದ್ದು ನಿನ್ನ ಮನಸ್ಸಲ್ಲಿ ನೋಡಬೇಕು. ನಾನು 2 ಜಾಗ ಫೈನಲ್ ಮಾಡಿದೆ, ಹೌದಾ ಇಲ್ಲ? ಅವನೇ ಎಲ್ಲ ಮಾಡ್ಕೊಂತಾನೆ. ನನಗೆ ಹೇಳಪ್ಪ, ದೀಪ ಧೂಪಗಳಿಂದ ಕೊಡು. ಒಂದೇ ಮನಸ್ಸಲ್ಲಿ ಕಲ್ಕಲ್ರಣ. ನಮ್ಗೆ ಎಲ್ಲಿ ಕೊಟ್ಟರು ತೊಂದರೆ ಇಲ್ಲ. ಅನುಕೂಲ ಆಯ್ತದ ಪೂಜೆ ಮಾಡಿ, ಫಸ್ಟ್ ಕಳ್ಸು ಪೂಜೆ ಮಾಡಿ, ಆಮೇಲೆ ಬಸವನಿಗೆ ಮಾಡಿ.